ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡುಗೆ ಮನೆಗೆ. ಇವತ್ತು ನಾನು 1 kg ಪೈನಾಪಲ್ ಫ್ಲೇವರಲ್ಲಿ ಕೇಕ್ನ ರೆಡಿ ಮಾಡ್ತಾ ಇದ್ದೇನೆ. ಇವತ್ತು ತುಂಬ ಡಿಫ್ರೆಂಟ್ ಆಗಿ ತುಂಬ ಬ್ಯೂಟಿಫುಲ್ ಆದ ಕೇಕ್ನ ರೆಡಿ ಮಾಡ್ತಾ ಇದ್ದೇವೆ. ಇದೇ ರೀತಿಯಾದ ಹೊಸ ಹೊಸ ವಿಡಿಯೋಗಳಿಗೋಸ್ಕರ, ಹೊಸ ಹೊಸ ಡಿಸೈನ್ಗಳಿಗೋಸ್ಕರ ನನ್ನ ಚಾನಲ್ನ ಎಲ್ಲಕ್ಕಿಂತ ಮೊದಲಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಕೇಕ್ನ ಕಲಿಬೇಕಂತ ಇದ್ರೆ ಅವರಿಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಎಲ್ಲಕ್ಕಿಂತ ಮೊದಲಾಗಿ ಡೀಪ್ ಫ್ರಿಜ್ನಿಂದ ನಾವು ಕ್ರೀಮ್ ಬಾಟಲ್ನ ಹೊರಗಡೆ ತೆಗೆದಿಡಬೇಕಾಗುತ್ತೆ. ಅದರ ನಂತರ ನೋಡಿ, ಕ್ರೀಮ್ ಬಾಟಲ್ ಮಿನಿಮಮ್ ಆಗಿ 1.5 ಗಂಟೆ ಹೊರಗಡೆ ಇರಬೇಕಾಗುತ್ತೆ. ಇಲ್ಲಿ ನೋಡಿ, ನಾನು ಇಲ್ಲಿ ವೆನಿಲಾ ಪ್ರಿಮಿಕ್ಸ್ನ ತೆಗೆದುಕೊಳ್ತಾ ಇದ್ದೇನೆ. 1 kg ಕೇಕ್ಗೋಸ್ಕರ ನಾನು ಇಲ್ಲಿ 350 ಗ್ರಾಮ್ ಅಷ್ಟು ವೆನಿಲಾ ಪ್ರಿಮಿಕ್ಸ್ನ ತೆಗೆದುಕೊಳ್ತಾ ಇದ್ದೇನೆ. 350 ಗ್ರಾಮ್ ಅಷ್ಟು 1 kgಗೆ ಪರ್ಫೆಕ್ಟ್ ಆಗಿ ಕೇಕ್ ರೆಡಿ ಆಗುತ್ತೆ. ಅದರ ನಂತರ ನೋಡಿ, ನಾನು 4 ಸ್ಪೂನ್ ಅಷ್ಟು ಆಯಿಲ್ನ ಇದರಲ್ಲಿ ಹಾಕ್ತಾ ಇದ್ದೇನೆ. 4 ಸ್ಪೂನ್ ಅಷ್ಟು ಮನೆಯಲ್ಲಿರುವಂಥ ನಾಷ್ಟಾ ಸ್ಪೂನ್ ಇರುತ್ತೆ ಅಲ್ವಾ, ಅದರಲ್ಲಿ ಕೂಡ ಮಾಪ್ ಮಾಡಿದ್ರೂ ನಡೆಯುತ್ತೆ. ಅದರ ನಂತರ ನೋಡಿ, ನಾನು ಇಲ್ಲಿ ಪೈನಾಪಲ್ ಎಸೆನ್ಸ್ನ ಹಾಕ್ತಾ ಇದ್ದೀನಿ. 8 ರಿಂದ 10 ಡ್ರಾಪ್ವರೆಗೂ ನಾವು ಪೈನಾಪಲ್ನ ಎಸೆನ್ಸ್ನ ಹಾಕಬೇಕು. ಅದನ್ನು ಎಲ್ಲ ಹಾಕಿದ ನಂತರ ನೋಡಿ, ನಾವು ಇಲ್ಲಿ ಇದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಕ್ಕಿಂತ ಮುಂಚೆನೇ ನಾವು ಇಲ್ಲಿ ಕೇಕ್ ಟೀನ ರೆಡಿ ಮಾಡಿ ಇಟ್ಕೋಬೇಕಿತ್ತು, ಆದರೆ ನಾನು ಮಾಡಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಇವಾಗ ನಾನು ಕೇಕ್ ಟೀನ ರೆಡಿ ಮಾಡ್ತಾ ಇದ್ದೇನೆ. ಈ ಕೇಕ್ ಟೀನ್ಗೆ ನಾನು ಚೆನ್ನಾಗಿ ಆಯಿಲ್ನ ಅಪ್ಲೈ ಮಾಡಿ, ಇದಕ್ಕೆ 1 ಸ್ಪೂನ್ ಅಷ್ಟು ನಾನು ಮೈದಾ ಹಿಟ್ಟನ್ನು ಹಾಕಿ ಇದನ್ನು ಎಲ್ಲ ಕಡೆಯನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡಿದ ನಂತರ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿದೆ. ಇದನ್ನು ತೆಗೆದು ಉಳಿದಿರುವ ಮೈದಾ ಹಿಟ್ಟನ್ನು ಡಸ್ಟ್ ಮಾಡಿ, ಎಲ್ಲ ಕಡೆ ಡಸ್ಟ್ ಮಾಡಿದ ನಂತರ ಅದನ್ನು ತೆಗಿಬೇಕು. ಅದರ ನಂತರ ನೋಡಿ, ನಾನು ಇಲ್ಲಿ ಇದಕ್ಕೆ ನೀರನ್ನು ಮಿಕ್ಸ್ ಮಾಡಿರಲಿಲ್ಲ, ಅಂದರೆ ಈ ಪ್ರಿಮಿಕ್ಸ್ನ ಬ್ಯಾಟರ್ನ ರೆಡಿ ಮಾಡಿರಲಿಲ್ಲ. ಅದಕ್ಕೋಸ್ಕರ ನೋಡಿ, ನಾನು ಇಲ್ಲಿ ಸ್ವಲ್ಪನೇ ನೀರು ಹಾಕ್ತಾ ಈ ರೀತಿಯಾಗಿ ಬ್ಯಾಟರ್ನ ರೆಡಿ ಮಾಡ್ತಾ ಇದ್ದೇನೆ. ಬ್ಯಾಟರ್ ರೆಡಿ ಮಾಡುವಾಗ ಯಾವತ್ತಿಗೂ ಕೂಡ ಒಂದೇ ಸರ್ತಿ ಎಷ್ಟೇ ನೀವು ಪರ್ಫೆಕ್ಟಾಗಿ ಕೇಕ್ನ ರೆಡಿ ಮಾಡ್ತಾ ಇದ್ರು, ನೀವು ಒಂದೇ ಸರ್ತಿಗೆ ಯಾವತ್ತಿಗೂ ಕೂಡ ನೀವು ನೀರನ್ನ ಹಾಕಬಾರ್ದು. ಸ್ವಲ್ಪನೇ ಹಾಕ್ತಾ ಈ ರೀತಿಯಾಗಿ ಅದರ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಇಲ್ವೋ ಅಂತ, ರೆಡಿ ಆಗಿದೆ ಇಲ್ವೋ ಅಂತ ನೋಡಬೇಕಾಗುತ್ತೆ. ಅದರ ನಂತರ ನೋಡಿ, ಇಲ್ಲಿ ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿ ಇದರ ರೆಡಿ ಆಗಿತ್ತು. ಅದಕ್ಕೋಸ್ಕರ ನಾನು ಇಲ್ಲಿ ಕೇಕ್ ಟೀನ್ಗೆ ಈ ಬ್ಯಾಟರ್ನ ಎಲ್ಲವನ್ನು ಹಾಕಿ ಇದನ್ನು ಚೆನ್ನಾಗಿ ಎಲ್ಲ ಕಡೆನೂ ಚೆನ್ನಾಗಿ ಸ್ಪ್ರೆಡ್ ಆಗಿರಬೇಕು, ಅಂದರೆ ಎಲ್ಲ ಕಡೆನೂ ಒಂದೇ ಲೆವೆಲ್ ಆಗಿ ಬ್ಯಾಟರ್ ಹೋಗಿರಬೇಕು. ಅದರ ನಂತರ ನೋಡಿ, 3 ರಿಂದ 4 ಸರ್ತಿ ಇದನ್ನು ನೆಲಕ್ಕೆ ಟ್ಯಾಪ್ ಮಾಡಿದ ನಂತರ ನಾನು ಇದನ್ನು ಓವನ್ನ ಪ್ರೀ ಹೀಟ್ ಆಗಲಿಕ್ಕೆ ಇಟ್ಟಿದ್ದೆ. ಓವನ್ನ ನಾನು ಇವತ್ತು 140 ಡಿಗ್ರಿಯಲ್ಲಿ ಸೆಟ್ ಮಾಡಿ ಪ್ರೀ ಹೀಟ್ ಮಾಡಿದ್ದೆ. ಅದರ ನಂತರ ನೋಡಿ, ನಾನು ಇಲ್ಲಿ ಇದರ ಟೈಮಿಂಗ್ ಕೂಡ 22 to 23 ಮಿನಿಟ್ಸ್ಗೋಸ್ಕರ ನಾವು ಇದನ್ನು ಸೆಟ್ ಮಾಡಿ ಸ್ಪಾಂಜ್ನ ರೆಡಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದರ ನಂತರ ನೋಡಿ, ನಾನು ಇಲ್ಲಿ ಶುಗರ್ ಸಿರಪ್ನ ರೆಡಿ ಮಾಡ್ತಾ ಇದ್ದೇನೆ. ಶುಗರ್ ಸಿರಪ್ನ ರೆಡಿ ಮಾಡಲಿಕ್ಕೆ ನಮಗೆ ಇಲ್ಲಿ 1 ಕಪ್ ಅಷ್ಟು ನೀರು ತೆಗೆದುಕೊಂಡು ಅದಕ್ಕೆ 6 ರಿಂದ 7 ಸ್ಪೂನ್ ಅಷ್ಟು ನಾನು ಶುಗರ್ ಪೌಡರ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಶುಗರ್ ಪೌಡರ್ ಚೆನ್ನಾಗಿ ಮಿಕ್ಸ್ ಆದ ನಂತರ ಬೇಕಂದರೆ ನೀವು ಯಾವ ಫ್ಲೇವರಲ್ಲಿ ಈ ಕೇಕ್ನ ರೆಡಿ ಮಾಡ್ತಾ ಇದ್ದೀರಾ ಆ ಫ್ಲೇವರ್ನ ಕ್ರಶ್ ಕೂಡ ನೀವು ಹಾಕ್ಬೋದು. ಇಲ್ಲಿ ನಾನು ಇಲ್ಲಿ ಪೈನಾಪಲ್ ಫ್ಲೇವರಲ್ಲಿ ಕೇಕ್ನ ರೆಡಿ ಮಾಡ್ತಾ ಇರೋದ್ರಿಂದ 1 ಸ್ಪೂನ್ ಅಷ್ಟು ನಾನು ಪೈನಾಪಲ್ ಕ್ರಶ್ ಕೂಡ ಹಾಕಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಅದರ ನಂತರ ನೋಡಿ, ನಾನು ಇವಾಗ ಕೇಕ್ನ ಕ್ರೀಮ್ ರೆಡಿ ಮಾಡ್ತಾ ಇದ್ದೇನೆ. ಕೇಕ್ನ ಕ್ರೀಮ್ ರೆಡಿ ಮಾಡಲಿಕ್ಕೆ ನಾನು ಇಲ್ಲಿ 350 ಗ್ರಾಮ್ ಅಷ್ಟು ಕ್ರೀಮ್ನ ತೆಗೆದುಕೊಂಡು ಈ ರೀತಿಯಾಗಿ ನಾನು ಕ್ರೀಮ್ನ ರೆಡಿ ಮಾಡಲಿಕ್ಕೆ ಸೆಟ್ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ಕಡಿಮೆ ಅಂದ್ರೂ 2 ರಿಂದ 3 ನಿಮಿಷದಲ್ಲಿ ಚೆನ್ನಾಗಿ ಕ್ರೀಮ್ ಕೂಡ ರೆಡಿ ಆಗುತ್ತೆ. ಕ್ರೀಮ್ ರೆಡಿ ಆಗೋವರೆಗೂ ಇವಾಗ ನೋಡೋಣ. ನಾವು ಇಲ್ಲಿ ಸ್ಪಾಂಜ್ ಮಾಡಲಿಕ್ಕೆ ಇಟ್ಟಿದ್ದು ಅಲ್ವಾ, ಅದು ಕೂಡ ರೆಡಿ ಆಗಿದೆ. ಈ ರೀತಿಯಾಗಿ ಟೂತ್ ಪಿಕ್ ಹಾಕಿ ನೋಡೋದ್ರಿಂದ ಕ್ಲೀನಾಗಿ ಬಂದಿದೆ ಅಂದರೆ ಅದು ಪರ್ಫೆಕ್ಟಾಗಿ ರೆಡಿ ಆಗಿದೆ ಎಂದರ್ಥ. ಇದನ್ನು ನೀವು ಯಾವತ್ತು ಓವನ್ನಿಂದ ತೆಗೆದ ಮೇಲೆ ಈ ರೀತಿಯಾಗಿ ಡೈರೆಕ್ಟಾಗಿ ಡಿಮೋಲ್ಟ್ ಮಾಡಬಾರ್ದು. ಯಾಕಂದರೆ ಈ ರೀತಿಯಾಗಿ ಡೈರೆಕ್ಟಾಗಿ ಡಿಮೋಲ್ಟ್ ಮಾಡೋದ್ರಿಂದ ಯಾವತ್ತಿಗೂ ಸ್ಪಾಂಜ್ ಚೆನ್ನಾಗಿ ಹೊರಗಡೆ ಬರೋದಿಲ್ಲ, ಅದು ಕಟ್ ಆಗುವ ಚಾನ್ಸಸ್ ಕೂಡ ಇರುತ್ತೆ. ಅದ್ರಗೋಸ್ಕರ ನೀವು ಓವನ್ನಿಂದ ತೆಗೆದ ನಂತರ ಮಿನಿಮಮ್ ಆಗಿ ಹಾಫ್ ಆ್ಯಂಡ್ ಅವರ್ ಆದರೂ ಇದನ್ನು ನಾರ್ಮಲ್ ಟೆಂಪ್ರೇಚರ್ ಬರಲಿಕ್ಕೆ ಇದನ್ನು ಹೊರಗಡೆ ಇಡಬೇಕಾಗುತ್ತೆ. ಅದರ ನಂತರ ನೋಡಿ, ಇದನ್ನು ನಾನು ಡಿಮೋಲ್ಟ್ ಮಾಡಿಕೊಂಡು ಇದರ ಮೇಲಿನ ಸ್ವಲ್ಪನೇ ಲೇಯರ್ನ ಕಟ್ ಮಾಡಿ ತೆಗೆದು ಇದರ 3 ಲೇಯರ್ ಆಗಿ ಇದನ್ನು ಕಟ್ ಮಾಡಿ ತೆಗಿತಾ ಇದ್ದೇನೆ. ಈ ರೀತಿಯಾಗಿ 3 ಲೇಯರ್ ಆಗಿ ಕಟ್ ಮಾಡಿದ ನಂತರ ನಾವು ಇಲ್ಲಿ ಬೇಸ್ನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪನೇ ಕ್ರೀಮ್ನ ಅಪ್ಲೈ ಮಾಡಿ ಅದರ ನಂತರ ಇದರ ಫಸ್ಟ್ ಲೇಯರ್ನ ನಾನು ಇಲ್ಲಿ ಇಡ್ತಾ ಇದ್ದೇನೆ. ಈ ರೀತಿಯಾಗಿ ಫಸ್ಟ್ ಲೇಯರ್ನ ಇಟ್ಟಿದ ನಂತರ ನಾವು ಇಲ್ಲಿ ಚೆನ್ನಾಗಿ ಇದಕ್ಕೆ ಎಲ್ಲ ಕಡೆನೂ
ಶುಗರ್ ಸಿರಪ್ನ ಚೆನ್ನಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಎಲ್ಲೂ ಕೂಡ ಸ್ಪೇಸ್ ಬಿಡದ ಹಾಗೆ ನಾವು ಎಲ್ಲ ಕಡೆನೂ ಚೆನ್ನಾಗಿ ಶುಗರ್ ಸಿರಪ್ನ ಅಪ್ಲೈ ಮಾಡಬೇಕು. ಒಂದು ವೇಳೆ ಸೈಡಲ್ಲಿ ಸ್ಪಾಂಜ್ ಹಾರ್ಡ್ ಆಗಿದ್ರೆ ಆ ಸೈಡಲ್ಲಿ ನೀವು ಸ್ವಲ್ಪ ಶುಗರ್ ಸಿರಪ್ ಹೆಚ್ಚಿಗೆ ಹಚ್ಚಿ, ಅಂದರೆ ಅದು ಹಾರ್ಡ್ನೆಸ್ ಕೂಡ ಕಡಿಮೆ ಆಗುತ್ತೆ. ಅದ್ರಗೋಸ್ಕರ ಸ್ವಲ್ಪ ಶುಗರ್ ಸಿರಪ್ ನೀವು ಹೆಚ್ಚು ಹಾಕಬೇಕಾಗುತ್ತೆ. ಅದರ ನಂತರ ನೋಡಿ ಇದಕ್ಕೆ ಚೆನ್ನಾಗಿ ಕ್ರೀಮ್ನ ಅಪ್ಲೈ ಮಾಡಿದ್ದೇನೆ. ಕ್ರೀಮ್ನ ಅಪ್ಲೈ ಮಾಡಿದ ನಂತರ ನಾನು ಪೈನಾಪಲ್ ಕ್ರಶ್ ಕೂಡ ಇದಕ್ಕೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೇನೆ. ಇದೇ ರೀತಿಯಾಗಿ ನಾವು 3 ಲೇಯರ್ಗಳಿಗೆ ಶುಗರ್ ಸಿರಪ್ನ ಹಚ್ಚಿ ಕ್ರೀಮ್ನ ಅಪ್ಲೈ ಮಾಡಿ ಮತ್ತೆ ಅದಕ್ಕೆ ನಾವು ಪೈನಾಪಲ್ ಕ್ರಶ್ನ ಹಚ್ಚಿ ಅದನ್ನು ಕೂಡ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಇದೇ ರೀತಿಯಾಗಿ ಸೇಮ್ ಪ್ರೊಸೆಸ್ಸಲ್ಲಿ 2 ಲೇಯರ್ನ ನಾವು ಕಂಪ್ಲೀಟ್ ಮಾಡಬೇಕು. ಆದರೆ 3ನೇ ಲೇಯರ್ಗೆ ನಾವು ಕ್ರೀಮ್ನ ಡೈರೆಕ್ಟಾಗಿ ಹಚ್ಚಬಾರ್ದು. 3ನೇ ಲೇಯರಲ್ಲಿ ನಾವು ಕ್ರಮ್ ಕೋಟಿಂಗ್ ಮಾಡಬೇಕಾಗುತ್ತೆ. ಅದ್ರಗೋಸ್ಕರ ನೋಡಿ 3ನೇ ಲೇಯರಲ್ಲಿ ನಾವು ಸ್ಪಾಂಜ್ನ ಇಟ್ಟ ನಂತರ ಇಲ್ಲಿ ಶುಗರ್ ಸಿರಪ್ನ ಅಪ್ಲೈ ಮಾಡಬೇಕಾಗುತ್ತೆ. ಶುಗರ್ ಸಿರಪ್ನ ಅಪ್ಲೈ ಮಾಡಿದ ನಂತರ ನಾವು ಡೈರೆಕ್ಟಾಗಿ ಕ್ರೀಮ್ನ ಅಪ್ಲೈ ಮಾಡಬಾರ್ದು. ಸ್ವಲ್ಪನೇ ಕ್ರೀಮ್ನ ಅಪ್ಲೈ ಮಾಡಿ ಅದನ್ನು ಕ್ರಮ್ ಕೋಟಿಂಗ್ ಮಾಡ್ಕೋಬೇಕು. ಕ್ರಮ್ ಕೋಟಿಂಗ್ ಮಾಡೋದ್ರಿಂದ ಯಾವುದೇ ರೀತಿಯಾದ ಬ್ರೆಡ್ ಕಣಗಳು ಮೇಲಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನೋಡಿ ಇಲ್ಲಿ ಚೆನ್ನಾಗಿ ಕ್ರಮ್ ಕೋಟಿಂಗ್ ಕೂಡ ಮಾಡ್ಕೊಂಡಿದ್ದೇನೆ. ಕ್ರಮ್ ಕೋಟಿಂಗ್ ಆದ ನಂತರ ನೋಡಿ ನಾವು ಇಲ್ಲಿ ವೈಟ್ ಕ್ರೀಮ್ನೇ ಯೂಸ್ ಮಾಡ್ತಾ ಇರೋದು. ಈ ಕ್ರೀಮಲ್ಲಿ ಯಾವುದೇ ರೀತಿಯಾದ ಕಲರ್ನ ನಾನು ಯೂಸ್ ಮಾಡಿಲ್ಲ. ಈ ರೀತಿಯಾಗಿ ಡೈರೆಕ್ಟಾಗಿ ಕ್ರೀಮ್ನ ನಾವು ಅಪ್ಲೈ ಮಾಡಬೇಕು. ಎಲ್ಲ ಕಡೆನೂ ಚೆನ್ನಾಗಿ ಈ ರೀತಿಯಾಗಿ ಕ್ರೀಮ್ನ ಅಪ್ಲೈ ಮಾಡಿದ ನಂತರ ಇದನ್ನು ಕೂಡ ನಾವು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಸ್ಪ್ರೆಡ್ ಮಾಡಿದ ನಂತರ ನೋಡಿ ನಾನು ನೈಫ್ನಿಂದ ಇದನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೇನೆ. ಅದರ ನಂತರ ನಾವು ಇಲ್ಲಿ ಕ್ರೀಮ್ನ ಫಿನಿಶಿಂಗ್ ಮಾಡಲಿಕ್ಕೆ ಸ್ಕ್ರ್ಯಾಪರ್ನ ಯೂಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಸ್ಕ್ರ್ಯಾಪರ್ನಿಂದ ಇಲ್ಲಿ ಫಿನಿಶಿಂಗ್ ಮಾಡ್ಕೋಬೇಕು. ಫಿನಿಶಿಂಗ್ ಆದ ನಂತರ ನಾನು ಸ್ವಲ್ಪನೇ ಕ್ರೀಮಲ್ಲಿ ಈ ರೀತಿಯಾಗಿ ಪರ್ಪಲ್ ಕಲರ್ನ ಆ್ಯಡ್ ಮಾಡಿದ್ದೆ. ಪರ್ಪಲ್ ಕಲರ್ ಆ್ಯಡ್ ಮಾಡಿದ ನಂತರ ನೀವು ಯಾವುದೇ ರೀತಿಯಾದ ಒಂದು ನೈಫ್ನಿಂದ ಇಲ್ಲ ಅಂದರೆ ಯಾವುದೇ ರೀತಿಯಾದ ಒಂದು ಟೂತ್ಪಿಕ್ನಿಂದ ಒಂದು ಚೌಕಾಗಿ ಒಂದು ನೀವು ಲೈನ್ನ ಡ್ರಾ ಮಾಡ್ಕೋಬಹುದು. ಅದರ ನಂತರ ನೀವು ಈ ರೀತಿಯಾಗಿ ಲೈನ್ ಬೈ ಲೈನ್ ನೋಜಲ್ನಿಂದ ಡಿಸೈನ್ನ ಕ್ರಿಯೇಟ್ ಮಾಡಬಹುದು. ಈ ರೀತಿಯಾಗಿ ನೋಜಲ್ನ ಡಿಸೈನ್ ಕ್ರಿಯೇಟ್ ಮಾಡಿದ ನಂತರ ನೋಡಿ ನಾನು N1 ನೋಜಲ್ನ ಯೂಸ್ ಮಾಡಿ ಸೆಂಟರಲ್ಲಿ ಒಂದು ಜಿಗ್ಜ್ಯಾಗ್ ರೀತಿಯಲ್ಲಿ ಡಿಸೈನ್ ಕ್ರಿಯೇಟ್ ಮಾಡಿದ್ದೆ. ಅದರ ನಂತರ ಸಿಂಪಲ್ ಆಗಿ ನಾನು ರೋಸ್ನ ಕ್ರಿಯೇಟ್ ಮಾಡಿದ್ದೇನೆ. ಅದರ ನಂತರ ನೋಡಿ ಇದೇ ಸ್ಟಾರ್ ನೋಜಲ್ನ ಯೂಸ್ ಮಾಡಿ ಸೇಮ್ ಪರ್ಪಲ್ ಕಲರ್ನ ಡಿಸೈನ್ನ ಕ್ರೀಮ್ನ ಯೂಸ್ ಮಾಡಿ ನಾನು ಸ್ಟಾರ್ ಡಿಸೈನ್ನ ಕ್ರಿಯೇಟ್ ಮಾಡಿ ಬಾರ್ಡರ್ನ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಬಾರ್ಡರ್ನ ಕಂಪ್ಲೀಟ್ ಮಾಡಿದ ನಂತರ ನೋಡಿ ನಾವು ಸ್ವಲ್ಪನೇ ಪೈಪಿಂಗ್ಗೆ ಸ್ವಲ್ಪನೇ ಕಟ್ ಹಾಕಿ ಅದರಿಂದ ಈ ರೀತಿಯಾಗಿ ಸಿಂಪಲ್ ಆಗಿ ಜಿಗ್ಜ್ಯಾಗ್ ರೀತಿಯಲ್ಲಿ ಲೈನ್ ಡ್ರಾನ ಮಾಡೋದ್ರಿಂದ ಎಷ್ಟು ಬ್ಯೂಟಿಫುಲ್ ಆದ ಡಿಸೈನ್ ಕೂಡ ಕ್ರಿಯೇಟ್ ಆಗುತ್ತೆ ಅಂತ ನೀವು ನೋಡ್ಬೋದು. ಎಷ್ಟು ಬ್ಯೂಟಿಫುಲ್ ಆದ ಕೇಕ್ ಕೂಡ ರೆಡಿಯಾಗಿದೆ. ಇದೇ ರೀತಿಯಾದ ಹೊಸ ವಿಡಿಯೋಗಳಿಗೋಸ್ಕರ ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.